ಪಶ್ಚಿಮ ಬಂಗಾಳದಲ್ಲಿ ಗೂಂಡಾರಾಜ್ ಇವತ್ತಿಗೆ ಅಂತ್ಯಗೊಂಡು ರಾಮರಾಜ್ಯ ಪ್ರಾರಂಭವಾಗುತ್ತಿದೆ. ಇವತ್ತು ಇದಕ್ಕೆಲ್ಲ ಕಾರಣ ನಮ್ಮ ಭಾರತೀಯ ಜನತಾ ಪಕ್ಷದ ನೆಚ್ಚಿನ ಪ್ರಧಾನಮಂತ್ರಿಗಳಾದ, ಈ ದೇಶದ ನೆಚ್ಚಿನ ನಾಯಕರಾದ, ಜಗತ್ತಿನ ನಾಯಕರಾದ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರೇ ಕಾರಣ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಇವತ್ತು ನರೇಂದ್ರ ಮೋದಿ ಅವರ ಒಂದು ಆಡಳಿತ ಏನು ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಚುಕ್ಕಾಣಿ ಹಿಡಿದಿದೆ. ಅದರ ಮೂಲಕ ಈ ನುಸುಳುಕೋರರು, ಭಯೋತ್ಪಾದಕರ ಒಂದು ಪ್ರವೇಶ ಭಾರತಕ್ಕೆ ಸಂಪೂರ್ಣವಾಗಿ ಇನ್ನು ಭವಿಷ್ಯದಲ್ಲಿ ನಿಷಿದ್ಧ ಆಗಲಿದೆ. ಇದರಿಂದ ಎಲ್ಲರೂ ಕೂಡ ಸುಖ ಶಾಂತಿಯಿಂದ ಜೀವನ ನಡೆಸುವ ನಿಟ್ಟಿನಲ್ಲಿ ಇವತ್ತು ಪಶ್ಚಿಮ ಬಂಗಾಳ ಅಭಿವೃದ್ಧಿಯತ್ತ ಸಾಗಲಿದೆ ಅಂತೇಳಿ ನಾನು ಈ ಮೂಲಕ ಎಲ್ಲರಿಗೂ ಹೇಳಲಿಕ್ಕೆ ಇಚ್ಛಪಡ್ತೇನೆ. ನರೇಂದ್ರ ಮೋದಿ ಅವರಿಗೆ ಅನಂತ ಧನ್ಯವಾದಗಳು. ಈ ಒಂದು ಜನತೆಯ ಪರವಾಗಿ ನಾನು ಹೇಳಲಿಕ್ಕೆ ಕೂಡ ಇಚ್ಛಪಡ್ತೇನೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾರ್ಯಕರ್ತರಲ್ಲಿರ್ತಕ್ಕಂಥ ಕಾರ್ಯಕರ್ತರು ಪ್ರಾಣ ಕೂಡ ಕೊಟ್ಟು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಅಮೂಲ್ಯ ಮತದಾನಗಳಿಂದ ಒಂದು ಅಧಿಕಾರಕ್ಕೆ ತಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾವು ಕರ್ನಾಟಕದಿಂದ, ನಮ್ಮ ಮಾನವೀಯಿಂದ ಭಾರತೀಯ ಜನತಾ ಪಕ್ಷದ ಪರವಾಗಿ ಅನಂತ ಕೃತಜ್ಞತೆಗಳು, ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಚ್ಛಪಡ್ತೀವಿ. ಅದೇ ರೀತಿಯಾಗಿ ಇವತ್ತು ನಮ್ಮ ದೇಶದಲ್ಲಿ ನಡೆತಕ್ಕಂಥ 5 ರಾಜ್ಯಗಳ ಪೈಕಿ 3 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಖಂಡ ವಿಜಯ, ಅಲ್ಲಿ ವಿರೋಧ ಪಕ್ಷಗಳೇ ಇಲ್ಲದಂತೆ ನಿರ್ನಾಮ ಆಗಿ ವಿರೋಧ ಪಕ್ಷಗಳಿಗೆ ಒಂದು ಶೆಡ್ ಹೊಡಿತಕ್ಕಂಥ ರೀತಿಯಲ್ಲಿ ಅಧಿಕಾರವನ್ನು ಪಡೆದಿದೆ ಭಾರತೀಯ ಜನತಾ ಪಾರ್ಟಿ. ಭಾರತ ದೇಶದಲ್ಲಿ ಇಂದು 5 ರಾಜ್ಯಗಳಿಗೆ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರ ದಿಗ್ವಿಜಯದ ಸಾಧನೆ ಮುಖಾಂತರ ಇವತ್ತು 3 ರಾಜ್ಯಗಳು ನಮ್ಮ BJPಗೆ ತಿಕ್ಕಿ ಬರಲಿಕ್ಕೆ ಸಾಧ್ಯವಾಗಿದೆ. ಆ ಕಾರಣದಲ್ಲಿ ಇವತ್ತು ಅಮಿತ್ ಶಾ ಅವರು ಮತ್ತು ಮೋದಿಜಿಯವರ ಪ್ರಯತ್ನ ಇದಕ್ಕೆ ಮೇಲಾಗಿ ತಳಮಟ್ಟದಿಂದ ಸಂಘಟನೆ ಮಾಡಿರ್ತಕ್ಕಂಥ ಸಂಘಟನೆ RSS ಸಂಘಟನೆ ಕೂಡ ಇದಕ್ಕೆ ಬಲವಾಗಿ ನಮಗೆ ಜಯ ಸಾಧಿಸಿ ತಂದುಕೊಡುವಲ್ಲಿ ಒಂದು ಯಶಸ್ವಿ ಕೆಲಸ ಮಾಡಿದೆ. ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲ್ನ ಈ ಗುಂಡಾ ರಾಜ್ಯನ ಮಮತಾ ಬ್ಯಾನರ್ಜಿಯವರ ಸರ್ಕಾರನ 90 ಸೀಟಿಗೆ ಸೀಮಿತ ಮಾಡುವ ಮುಖಾಂತರ ಅಭೂತಪೂರ್ವ 205 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಒಂದು ದಿಗ್ವಿಜಯ ಸಾಧನೆಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅಂದರೆ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಆಸಾಂ ಇರ್ಬೋದು ಮತ್ತು ಪಶ್ಚಿಮ ಬಂಗಾಳ ಇರ್ಬೋದು ಮತ್ತು ಪುದುಚೇರಿ ಇರ್ಬೋದು, 3 ರಾಜ್ಯಗಳಲ್ಲಿ BJP ಜಯಬೇರಿನ ಬಾರಿಸುತ್ತಾ ಇವತ್ತು ಭಾರತ ದೇಶಾದ್ಯಂತ BJP ಬೆಂಬಲಿಗರು ಜಯ ಸಾಧಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಈ ಒಂದು ದಿಗ್ವಿಜಯ ಸಾಧನೆಯಲ್ಲಿ ಭಾಗವಹಿಸಿ ಯಶಸ್ವಿ ಆಗಲು ಕಾರಣೀಭೂತರಾಗಿದ್ದಾರೆ ಅಂತ ಹೇಳ್ತಾ 2 ಮಾತುಗಳಿಗೆ